ಕುದಿಯುವ ನೀರಿನಲ್ಲಿ ಮುಖದ ಬಿಂಬ ಕಾಣುವುದಿಲ್ಲ. ಹಾಗೆ ಕೋಪದಲ್ಲಿರುವ ಮನುಷ್ಯನಿಗೆ ತಾನೇನ್ ಮಾಡ್ತಿದ್ದೀನಿ ಎಂಬ ಪ್ರಜ್ಞೆ ಇರುವುದಿಲ್ಲ. ಯಾವಾಗ್ಲೂ ಬೆಳಕು ಇದ್ದೇ ಇರ್ತದೆ. ನಾವು ಅದನ್ನ ಹುಡುಕುವ ಧೈರ್ಯ ಮಾಡಬೇಕು. ಎಲ್ಲ ನಾವೇ ಬೆಳಕಾಗಬೇಕು ಎನ್ನುವ ಛಲ ನಮ್ಮಲ್ಲಿರಬೇಕು. ಜೀವನದಲ್ಲಿ ನಾವು ಯಾರಿಗೆ ಎಷ್ಟೇ ದೊಡ್ಡ ಸಹಾಯ ಮಾಡಿದ್ರೂ ಜನರ ಕಣ್ಣಿಗೆ ಕಾಣೋದು ನಾವು ಮಾಡಿರೋ ಒಂದು ಸಣ್ಣ ತಪ್ಪು ಮಾತ್ರ. ಬಾಲ್ಯದ ದಿನಗಳೇ ಚೆನ್ನಾಗಿತ್ತು ಕಣ್ರಿ. ಕೈ ಕಾಲುಗಳಿಗೆ ಗಾಯ ಆಗ್ತಿತ್ತೆ ಹೊರತು ಮನಸ್ಸಿಗೆ ಗಾಯ ಆಗ್ತಿರ್ಲಿಲ್ಲ. ಲೈಫಲ್ಲಿ ಮುಖ ನೋಡಿ ಪ್ರೀತಿ ಮಾಡಬೇಡ, ಹಾಳಾಗಿ ಹೋಗ್ತೀಯ. ಮನಸ್ಸು ಕೊಟ್ಟು ಪ್ರೀತಿ ಮಾಡು, ಖುಷಿಯಾಗಿರ್ತೀಯ. ಕತ್ತಲಲ್ಲಿ ಕಳೆದುದನ್ನ ಹುಡುಕುತ್ತಾ ದೂರ ಬಂದು ಬಿಟ್ಟಿರ್ತೀವಿ. ನೋಡಿದ್ರೆ ಹಗಲಾಗಿರುತ್ತೆ. ಆ ಕಡೆ ಕಳೆದುಕೊಂಡಿದ್ದು ಸಿಕ್ಕಲ್ಲ, ಈ ಕಡೆ ಬೆಳಕಿನಲ್ಲಿದ್ದು ಪ್ರಯೋಜನವಿಲ್ಲ. ಮನಸ್ಸಿನ ಭಾವನೆ ಹೇಳಿಕೊಳ್ಳೋದ್ರಿಂದ ಮನಸ್ಸು ಹಗುರವಾಗುತ್ತೆ ಅಂತಾರೆ. ಆದರೆ ಯಾರಿಗೆ ಹೇಳಿಕೊಳ್ಬೇಕೆಂಬುದೇ ಗೊಂದಲ. ನೋಡಲು ಕಣ್ಣಿದೆ ಎಂದು ಖುಷಿ ಪಡುವ ಮುನ್ನವೇ ಕಂಬನಿಯ ಪರಿಚಯ ಮಾಡುವನು ಆ ಭಗವಂತ. ಎಷ್ಟು ಜನ ಗೆಳೆಯರಿದ್ರೇನು, ಕಷ್ಟ ಕಾಲವೇ ತೋರಿಸುವುದು ನಿನ್ನ ಆಪ್ತರು ಯಾರಂತ. ಮನಸ್ಸಿನ ಮೇಲಾದ ಅವಮಾನದ ಬರೆ ಆರದ ಗಾಯವಾಗಿ ನೋಯಿಸಿ ಬಿಡ್ತದೆ. ಯಾವ ಔಷಧದಿಂದಲೂ ಶಮನವಾಗದೆ, ಮನಸ್ಸಿನ ನೆನಪಿಂದಲೂ ಮರೆಯಾಗದೆ ಜೀವನ ಪೂರ್ತಿ ಸುಡುತ್ತಲೇ ಇರ್ತದೆ. ಕರೆಂಟ್ ಇಲ್ಲದೆ ಹೋದಾಗ ಬೆಳಗುತ್ತಿರುವ ಮೊಂಬತ್ತಿಯ ಕಡೆಗೆ ಗಾಳಿ ತಾಕದ ಹಾಗೆ ತಡೆಯುವ ವ್ಯಕ್ತಿ, ಅದೇ ಕರೆಂಟ್ ಬಂದಾಗ ತಾನೇ ಗಾಳಿ ಊದಿ ಮೊಂಬತ್ತಿಯನ್ನು ಆರಿಸ್ತಾನೆ. ಹಾಗೆ ಅವಶ್ಯಕತೆ ಮುಗಿದ್ಮೇಲೆ ಆತ್ಮೀಯತೆ ತಾನಾಗಿ ಮುಗಿದು ಹೋಗ್ತದೆ. ಶ್ರೀಮಂತ ವರನನ್ನು ಹುಡುಕುವ ಅನ್ವೇಷಣೆಯಲ್ಲಿ ಅನೇಕ ಬಾರಿ ಪೋಷಕರು ತಮ್ಮ ಮಗಳನ್ನು ತನ್ನ ಜೀವನದುದ್ದಕ್ಕೂ ಗೊಂಬೆಯಾಗಿ ಪರಿಗಣಿಸುವ ವ್ಯಕ್ತಿಯ ಕೈಗೆ ಒಪ್ಪಿಸ್ತಾರೆ.